ಮೈನಸ್ ಆಗಿರುತ್ತೆ, ಎಮ್ ಇಂಟು ವಿ ವೆಕ್ಟಾರ್ ಆಗಿರುತ್ತೆ, ಡಿ ಬೈ ಡಿ ಟಿ ಇಂಟು ಡೋ ಆರ್ ಐ ವೆಕ್ಟಾರ್ ಇರಬೇಕು ಡೋ ಕ್ಯೂ ಜೆ ಇಂಟು ಡೆಲ್ಟಾ ಕ್ಯೂ ಜೆ ಈಕ್ವೇಶನ್ ನಂಬರ್ 7 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈಕ್ವೇಶನ್ ನಂಬರ್ 7 ಬಟ್ ಡಿ ಬೈ ಡಿ ಟಿ ಡೋ ಆರ್ ಐ ಡಿವೈಡೆಡ್ ಬೈ ಡೋ ಕ್ಯೂ ಜೆ ಇಸ್ ಈಕ್ವಲ್ ಟು ಇದನ್ನ ನಾವು ಏನಂತ ತಗೊಳ್ತೀವಿ, ಡೋ ವಿ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಕ್ಯೂ ಜೆ ಅಂತ ತಗೊಳ್ತೀವಿ. ಡೋ ಕ್ಯೂ ಜೆ ಈಕ್ವೇಶನ್ ನಂಬರ್ 8 ಬಿಕಾಸ್ ಆಫ್ ಡಿ ಟಿ ಇಂದ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡೋ ಆರ್ ಬೈ ಡೋ ಟಿ ಬರುತ್ತಲ್ಲ, ಅವಾಗ ವಿ ಇಸ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಅದಕ್ಕೆ ಡಿ ಬೈ ಡಿ ಟಿ ಇಂಟು ಡೋ ಆರ್ ಐ ವೆಕ್ಟಾರ್ ಡಿವೈಡ್ ಬೈ ಡೋ ಕ್ಯೂ ಜೆ ಇಸ್ ಈಕ್ವಲ್ ಟು ಡೋ ವಿ ಐ ವೆಕ್ಟಾರ್ ಡಿವೈಡ್ ಬೈ ಡೋ ಕ್ಯೂ ಜೆ ಈಕ್ವೇಶನ್ ನಂಬರ್ 8 ಅಂತ ತಗೊಳ್ತೀವಿ. ನೆಕ್ಸ್ಟ್ ಆಲ್ಸೋ ಡಿಫ್ರೆನ್ಶಿಯೇಟಿಂಗ್ ಈಕ್ವೇಶನ್ 1 ವಿತ್ ರೆಸ್ಪೆಕ್ಟ್ ಟು ಕ್ಯೂ ಜೆ. ಈಕ್ವೇಶನ್ 1 ಅನ್ನು ನಾವು ಕ್ಯೂ ಜೆ ಇಂದ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಈಕ್ವೇಶನ್ ನಂಬರ್ 1 ಗೆ ಆಲ್ಸೋ ಡಿಫ್ರೆನ್ಶಿಯೇಟಿಂಗ್ ಈಕ್ವೇಶನ್ 1 ವಿತ್ ರೆಸ್ಪೆಕ್ಟ್ ಟು ಕ್ಯೂ ಜೆಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅವಾಗ ಕ್ಯೂ ಜೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡೋ ವಿ ಐ ವೆಕ್ಟಾರ್ ಡಿವೈಡೆಡ್ ಬೈ ಡೋ ಕ್ಯೂ ಜೆ 2 ಮತ್ತೆ 9 ಈಕ್ವೇಶನ್ 7 ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಅವಾಗ ಏನ್ ಬರುತ್ತೆ ನೋಡೋಣ. ಸಮೇಷನ್ ಆಫ್ ಐ ಇಂಟು ಜೆ ಇದು ಯಾವುದು ಅಂದ್ರೆ ಈ ಈಕ್ವೇಶನ್ 7 ಅಲ್ಲಿ ಇಲ್ಲಿ ತಗೊಂಡಿರೋ ಒಂದು ಎಲ್ ಎಚ್ ಎಸ್. ಓಕೆ, ಈ ಎಲ್ ಎಚ್ ಎಸ್ ಅನ್ನ ಇಲ್ಲಿ ಬರ್ಕೊಂತೀವಿ. ಎಲ್ ಎಚ್ ಎಸ್ ಅನ್ನ ಇಲ್ಲಿ ಬರ್ಕೊಂತೀವಿ. ಎಲ್ ಎಚ್ ಎಸ್ ಹಂಗೆ ಬರ್ಕೊಂಡು ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಐ ಇಂಟು ಜೆ. ಇಲ್ಲಿರೋ ಸಮೇಷನ್ ಆಫ್ ಐ ಇಂಟು ಜೆ ಹಾಗೆ ಬರುತ್ತೆ. ದೆನ್ ನೆಕ್ಸ್ಟ್ ಡೋ ಬೈ ಡೋ ಟಿ ಇಂಟು ದಿಸ್ ಥಿಂಗ್ ಹಾಗೆ ಬರುತ್ತೆ, ಪ್ಲಸ್ ಮೈನಸ್ ಎಮ್ ಇಂಟು ಐ ವಿ ವೆಕ್ಟಾರ್ ಇದು ಹಾಗೆ ಬರುತ್ತೆ, ಇಂಟು ಡಿ ಬೈ ಡಿ ಟಿ ಡೋ ಆರ್ ಬೈ ಡೋ ಟಿ ಇಂಟು ಡಿ ಆರ್ ಜೆ ಬೈ ಡಿ ಟಿ. ಇದನ್ನ ಒಂದ್ಸತಿ ಬರ್ಕೊಂಡಿದೀವಿ. ಈಕ್ವೇಶನ್ 7 ಅನ್ನು ಬರ್ಕೊಂಡು ಇವಾಗ ಈಕ್ವೇಶನ್ 8 ಅನ್ನು ಮತ್ತೆ 9 ಅನ್ನು ಕಂಪೇರ್ ಮಾಡ್ತಾ ನಾವು ಇಲ್ಲಿಗೆ ಈಕ್ವೇಶನ್ 7 ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸಮೇಷನ್ ಆಫ್ ಜೆ ಇಂಟು ಡಿ ಬೈ ಡಿ ಟಿ ಇಂಟು ದಿಸ್ ಡೋ ಬೈ ಡೋ ಕ್ಯೂ ಜೆ ಮಾಡಿದ್ರೆ ಸಮೇಷನ್ ಆಫ್ ಟಿ ಇಂದ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸಮೇಷನ್ ಆಫ್ 1/2 ಎಮ್ ಐ ವಿ ಐ ಸ್ಕ್ವಯರ್ ಆಗುತ್ತೆ. ಓಕೆ, ಅದೇ ತರ ತಗೊಂಡಿದೀವಿ. ಇವಾಗ ಇದನ್ನ ಕಂಪ್ಯಾರಿಟಿವಿಟಿಂಗ್ ಇನ್ ಈಕ್ವೇಶನ್ 6 ಬಿಕಮ್ಸ್, ಇದನ್ನ ನಾವು ಈಕ್ವೇಶನ್ 6 ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಲ್ರೆಡಿ ನಾನು ಈಕ್ವೇಶನ್ 6 ಹೇಳಿದ್ದೆ. ಇಲ್ಲಿ ಇದನ್ನ ಫುಲ್ ಸಾಲ್ವ್ ಮಾಡಿದ್ರೆ ಎಲ್ ಎಚ್ ಎಸ್ ಅನ್ನ ಇದನ್ನ ಸಾಲ್ವ್ ಮಾಡಿದ್ರೆ ಇದು ಯಾವ್ದು ಸೆಕೆಂಡ್ ಟರ್ಮ್ ಆಫ್ ದಿ ಈಕ್ವೇಶನ್ 6 ಅಲ್ಲಿ ಇರೋ ಸಾಲ್ವ್ ಮಾಡಿದ್ರೆ ಇದು ಸಾಲ್ವ್ ಮಾಡಿ ಬಂದಿದ್ದ ಆನ್ಸರ್ ಇದಕ್ಕೆ ಪುಟ್ ಮಾಡಬೇಕು ಅಂತ ಇಲ್ಲಿ ಒಂದು ಆನ್ಸರ್ ಬಂದಿದೆ. ಈ ಆನ್ಸರ್ ಅನ್ನ ನಾವು ಈಕ್ವೇಶನ್ 6 ಗೆ ಪುಟ್ ಮಾಡೋಣ. ಓಕೆ, ಸಬ್ಸ್ಟಿಟ್ಯೂಟಿಂಗ್ ಈಕ್ವೇಶನ್ by substituting in equation 6 ಅಲ್ಲಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಶನ್ 6 ಗೆ ಅದು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ಬೈ ಸಬ್ಸ್ಟಿಟ್ಯೂಷನ್. ಓಕೆ, ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಶನ್ 6 ಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವ್ದನ್ನ ಈ ವ್ಯಾಲ್ಯೂನ ಈಕ್ವೇಶನ್ 6 ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು. ಹಾಗಾಗಿ ಈಕ್ವೇಶನ್ 6 ಏನ್ ಹೇಳುತ್ತೆ ಅಂದ್ರೆ ಈಕ್ವೇಶನ್ 6 ನೋಡಿ, ಈಕ್ವೇಶನ್ 6 ಸಮೇಷನ್ ಆಫ್ ಜೆ ಇದು ಹೋಲ್ ಥಿಂಗ್ ವಿಲ್ ಬಿ ಹಾಗೆ ಬಂತು, ಮೈನಸ್ ದಿಸ್ ಹೋಲ್ ಥಿಂಗ್ ಇದನ್ನ ನಾವು ಇವಾಗ ಏನ್ ಬಂದಿದೆಯೋ ಅದನ್ನ ಬರ್ಕೋಬೇಕು. ಓಕೆನಾ, ಅದಕ್ಕೆ ಆ ಜಾಗದಲ್ಲಿ ನಾವು ಇಲ್ಲಿ ಏನ್ ಬಂದಿದೆ ಅಂತ ಬರ್ಕೊಳ್ಳೋಣ. ಓಕೆನಾ, ಇಲ್ಲಿ ಏನ್ ಬಂದಿದೆಯೋ ಅದು ಬರ್ಕೊಳ್ಳೋಣ. ಸಬ್ಸ್ಟಿಟ್ಯೂಟಿಂಗ್ ಈಕ್ವೇಶನ್ ಇನ್ ಈಕ್ವೇಶನ್ 6 ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ ಅಂದ್ರೆ ಈ ಜಾಗದಲ್ಲಿ ನಾವು ಏನ್ ಬಂದಿದೆ ಇಲ್ಲಿ ಸಮೇಷನ್ ಆಫ್ ಜೆ ಇಂಟು ಡಿ ಬೈ ಡಿ ಟಿ. ಓಕೆ, ಡಿ ಬೈ ಡಿ ಟಿ ಡೋ ಟಿ ಬೈ ಡೋ ಕ್ಯೂ ಜೆ ಇದಿಷ್ಟು ಥಿಂಗ್ ಅನ್ನ ನಾವು ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೀವಿ, ಮೈನಸ್ ಡೋ ಟಿ ಇದನ್ನ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೋ ಟಿ ಬೈ ಡೋ ಕ್ಯೂ ಜೆ ಇಂಟು ಡೆಲ್ಟಾ ಕ್ಯೂ ಜೆ ಇಸ್ ಈಕ್ವಲ್ ಟು 0. ಈಕ್ವೇಶನ್ ನಂಬರ್ 6 ಅಂತ ತಗೊಂಡಿದೀವಿ. ಓಕೆ, ಈಕ್ವೇಶನ್ ನಂಬರ್ 6 ಇಟ್ ಈಸ್. ನೆಕ್ಸ್ಟ್ ಹರ್ ಸಮೇಷನ್ ಆಫ್ ಹೈ ಇಟ್ ಮೀನ್ಸ್ ಇಲ್ಲಿರೋ ಒಂದು ಸಮೇಷನ್ ಆಫ್ ಹೈ ಇಲ್ಲಿ ಸಮೇಷನ್ ಆಫ್ ಐ ದಿಸ್ ಹೋಲ್ ಥಿಂಗ್ ಸಮೇಷನ್ ಆಫ್ ಐ ಇಂಟು 1/2 ಎಮ್ ಐ ಇಂಟು ವಿ ಐ ವೆಕ್ಟಾರ್ ಸ್ಕ್ವಯರ್ ಇದಿಷ್ಟು ಥಿಂಗ್ ಅನ್ನ ನಾವು ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಟಿ ಅಂತ ತಗೊಂಡಿದೀವಿ ಆ ಜಾಗದಲ್ಲಿ. ಅವಾಗ ಏನಾಗುತ್ತೆ ಡಿ ಬೈ ಡಿ ಟಿ ಇಂಟು ಡೋ ಟಿ ಬೈ ಡೋ ಕ್ಯೂ ಜೆ ಮೈನಸ್ ಡೋ ಟಿ ಬೈ ಡೋ ಕ್ಯೂ ಜೆ ಇಂಟು ಡೆಲ್ಟಾ ಕ್ಯೂ ಜೆ ಇಸ್ ಈಕ್ವಲ್ ಟು 0. ಈಕ್ವೇಶನ್ ನಂಬರ್ 10 ಆಗುತ್ತೆ. ಈಕ್ವೇಶನ್ ನಂಬರ್ 10
ಅಂತ ತಗೊಂಡ್ವಿ. ಹರ್ ಅಂತ ಹೇಳ್ಬಿಟ್ಟು ಹೆಂಗ್ ತಗೊಂಡ್ವಿ ಅಂತ ಹೇಳ್ಬಿಟ್ಟು ಒಂದ್ಸತಿ ಇದನ್ನ ಬರ್ಕೊಂಡ್ವಿ. ವೇರ್ ಟಿ ರೆಪ್ರೆಸೆಂಟ್ಸ್ ದ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ದಿ ಸಿಸ್ಟಮ್. ನಾವು ಈಕ್ವೇಶನ್ 10 ಕ್ಯಾನ್ ಬಿ ರಿಟನ್ ಆಸ್. ಈಕ್ವೇಶನ್ 10 ಅನ್ನ ನಾವು ಹೇಗೆ ಬರ್ಕೋಬಹುದು ಅಂತ ನೋಡೋಣ. ಕೈನೆಟಿಕ್ ಎನರ್ಜಿ ಆದ್ರೆ ಟಿ, ಅವಾಗ ಏನಾಗುತ್ತೆ ಅಂದ್ರೆ ಈಕ್ವೇಶನ್ 10 ಅನ್ನ ಹೆಂಗ್ ಬರ್ಕೋಬಹುದು ಅಂದ್ರೆ ನೋಡೋಣ ಇಲ್ಲಿ. ಡಿ ಬೈ ಡಿ ಟಿ ಇಂಟು ಡೋ ಟಿ ಬೈ ಕ್ಯೂ ಇಂಟು ಡೋ ಕ್ಯೂ ಜೆ ಮೈನಸ್ ಡೋ ಟಿ ಡೋ ಕ್ಯೂ ಜೆ ವೆಕ್ಟಾರ್ ಮೈನಸ್ ಕ್ಯೂ ಐ ಇಂಟು ಡೆಲ್ಟಾ ಕ್ಯೂ ಜೆ. ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ದಿ ಸಿಸ್ಟಮ್ ಬಂದಾಗ ಈಕ್ವೇಶನ್ 10 ಬಿಕಮ್ಸ್ ಹೇಗಾಗುತ್ತೆ ಅಂದ್ರೆ ಇದಷ್ಟು ಕೂಡ ಬರ್ಕೊಂಡು ಮೈನಸ್ ದಿಸ್ ಥಿಂಕ್ ಬಿಕಾಸ್ ಆಫ್ ಇಲ್ಲ ಐತಲ್ಲ ಅದು. ಅಲ್ಲ ಇದೆರಡರಲ್ಲೂ ಡೆಲ್ಟಾ ಕ್ಯೂ ಜೆ ಕಾಮನ್ ತೆಗ್ದಿದ್ದೀವಿ. ಕಾಮನ್ ತೆಗ್ದಾಗ ಈಸ್ ಈಕ್ವಲ್ ಟು 0 ಆಯ್ತು. ಇದೆರಡರಲ್ಲೂ ಡೆಲ್ಟಾ ಕ್ಯೂ ಜೆ ಕಾಮನ್ ತೆಗ್ದಿದ್ದೀವಿ. ಓಕೆ, ದೆನ್ ನೆಕ್ಸ್ಟ್ ಕಾಮನ್ ತೆಗ್ದಾಗ ಇದು ಸಮ್ ಕ್ಯಾನ್ಸಲ್ ಆಯ್ತು. ಇದು ಕ್ಯಾನ್ಸಲ್ ಆಗೋದು, ಇದು ಕ್ಯಾನ್ಸಲ್ ಆಯ್ತು. ಇದೆರಡರಲ್ಲೂ ಇದು ಕ್ಯಾನ್ಸಲ್ ಕಾಮನ್ ತೆಗಿತೀವಿ. ಅವಾಗ ದಿಸ್ ಥಿಂಗ್ ಮೈನಸ್ ಕ್ಯೂ ಜೆ ಆಗುತ್ತೆ ಇಂಟು ಡೆಲ್ಟಾ ಕ್ಯೂ ಜೆ ಈಸ್ ಈಕ್ವಲ್ ಟು 0 ಇಂಟು ಡೆಲ್ಟಾ ಕ್ಯೂ ಜೆ ಈಸ್ ಈಕ್ವಲ್ ಟು 0 ಅಂತ. ಸಿನ್ಸ್ ದ ಕನ್ಸ್ಟ್ರೈನ್ಸ್ ಆರ್ ಹೋಲೋನೋಮಿಕ್, ಕನ್ಸ್ಟ್ರೈನ್ಸ್ ಹೋಲೋನೋಮಿಕ್ ಆಗಿದ್ರೆ ಕ್ಯೂ ಜೆ ಆರ್ ಹೋಲೋನೋಮಿಕ್. ಕನ್ಸ್ಟ್ರೈನ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಆರ್ ಹೋಲೋನೋಮಿಕ್, ಕ್ಯೂ ಜೆ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಕ್ಯೂ ಜೆ ಅನ್ನೋದು ಒಂದು ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಆಗಿರುತ್ತೆ. ಓಕೆ, ಅಂಡ್ ಡೆಲ್ಟಾ ಕ್ಯೂ ಜೆ ಶುಡ್ ಸಪರೇಟ್ಲಿ ವ್ಯಾನಿಶ್ ಬೈ ಡಿ ಟಿ ಇಂಟು ಡೋ ಟಿ ಬೈ ಡೋ ಕ್ಯೂ ಜೆ ಮೈನಸ್ ಡೋ ಟಿ ಬೈ ಡೋ ಕ್ಯೂ ಜೆ ಇಸ್ ಈಕ್ವಲ್ ಟು ಕ್ಯೂ ಜೆ. ಈಕ್ವೇಶನ್ ನಂಬರ್ 11 ಅಂತ ತಗೊಂತಿದ್ದೀನಿ. ಓಕೆ, ಇಲ್ಲಿ ಒಂದು ಡೆಲ್ಟಾ ಕ್ಯೂ ಜೆ ವ್ಯಾನಿಶ್ ಆಯ್ತು. ಯಾವ್ದ್ರ ಪ್ರಕಾರ ಕನ್ಸ್ಟ್ರೈನ್ಸ್, ಇದು ಹೋಲೋನೋಮಿಕ್ ಕನ್ಸ್ಟ್ರೈಂಟ್ ಆಗಿರೋದ್ರಿಂದ ಅದನ್ನು ಕ್ಯಾನ್ಸಲ್ ಆಯ್ತು, ವ್ಯಾನಿಶ್ ಆಯ್ತು. ಆವಾಗ ದ ಈಕ್ವೇಶನ್ಸ್ ಆರ್ ವ್ಯಾಲಿಡ್ ಇನ್ ದಿ ಕೇಸ್ ಆಫ್ ಕನ್ಸರ್ವೇಷನ್ ಆಸ್ ವೆಲ್ ಆಸ್ ನಾನ್ ಕನ್ಸರ್ವೇಷನ್. ಕನ್ಸರ್ವೇಷನ್ ಅಲ್ಲೂ ವ್ಯಾಲಿಡ್ ಆಗುತ್ತೆ, ನಾನ್ ಕನ್ಸರ್ವೇಷನ್ ಅಲ್ಲೂ ವ್ಯಾಲಿಡ್ ಆಗುತ್ತೆ. ದಿಸ್ ಈಕ್ವೇಶನ್ಸ್ ಆರ್ ಕಾಲ್ಡ್ ಎಸ್ ಈ ಈಕ್ವೇಶನ್ ಅನ್ನ ನಾವು ಲೆಗ್ರಾಂಜಿಯಸ್ ಈಕ್ವೇಶನ್ ಅಂತ ಕರಿತೀವಿ. ದಿಸ್ ಈಕ್ವೇಶನ್ಸ್ ಇಸ್ ಕಾಲ್ಡ್ ಎಸ್ ಎ ಲೆಗ್ರಾಂಜಿಯಸ್ ಈಕ್ವೇಶನ್. ಅದನ್ನ ಇನ್ನೊಂದ್ಸತಿ ಬರ್ಕೋಣ. ಡಿ ಬೈ ಡಿ ಟಿ ಇಂಟು ಡೋ ಎಲ್ ಬೈ ಡೋ ಕ್ಯೂ ಜೆ ಮೈನಸ್ ಡೋ ಎಲ್ ಬೈ ಡೋ ಕ್ಯೂ ಜೆ is equal to 0. Above equation is known as the Lagrange's equation of motion for a conservative system. ಒಂದು ಕನ್ಸರ್ವೇಟಿವ್ ಸಿಸ್ಟಮ್ಗೆ ಒಂದು ಮೋಷನ್ ಆಗಿ ವರ್ಕ್ ಮಾಡುತ್ತಿದ್ದು. ಓಕೆ, ಫಾರ್ ಎ ಕನ್ಸರ್ವೇಟಿವ್ ಸಿಸ್ಟಮ್. ದೆನ್ ನೆಕ್ಸ್ಟ್ ಟೇಕಿಂಗ್ ಟಿ ವಿ ಇಸ್ ಈಕ್ವಲ್ ಟು ಎಲ್. ಓಕೆ, ಇಲ್ಲಿರೋ ಟಿಗೆ ನಾವು ಎಲ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೀವಿ, ಅದಕ್ಕೆ ಎಲ್ ಆಗುತ್ತೆ ಇಲ್ಲಿ ಲ್ಯಾಗ್ರಾಂಜಸ್ ಈಕ್ವೇಶನ್ ಅಲ್ಲಿ. ಓಕೆ, ಟೇಕಿಂಗ್ ಎಲ್ ಆಗುತ್ತೆ. ದೆನ್ ನೆಕ್ಸ್ಟ್ ಅಂದ್ರೆ ವಿ, ಈಗ ವಿ ಏನಾಗುತ್ತೆ ಟಿ ಮೈನಸ್ ವಿ ಇಸ್ ಈಕ್ವಲ್ ಟು ಎಲ್ ಅಂತ ತಗೊಂಡಿದೀವಿ. ಆಗ ವಿ ಏನಾಯ್ತು ಅಂದ್ರೆ ವಿ ಇಸ್ ನಾಟ್ ಎ ಫಂಕ್ಷನ್, ಅದು ಫಂಕ್ಷನ್ ಅಲ್ಲ. ವಿ ಇಸ್ ನಾಟ್ ಎ ಫಂಕ್ಷನ್ ಆಫ್ ಕ್ಯೂ ಜೆ. ವಿ ಇಸ್ ನಾಟ್ ಎ ಫಂಕ್ಷನ್ ಆಫ್ ಕ್ಯೂ ಜೆ. ಸೊ ಅದಕ್ಕೆ ವಿ ನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿಲ್ಲ ಟಿ ಹತ್ರ. ಟಿ ಅನ್ನ ನಾವು ಟಿ ಮೈನಸ್ ವಿ ಅನ್ನು ನಾವು ಎಲ್ ಅಂತ ತಗೊಂತೀವಿ. ವಿ ಅನ್ನ ನಾವು ಫಂಕ್ಷನ್, ನಾಟ್ ಎ ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ವೇರ್ L is called Lagrangian. ಇಲ್ಲಿರೋ ಎಲ್ ಅನ್ನ ನಾವು ಲೆಗ್ರಾಂಜಿಯನ್ ಅಂತ ತಗೊಂತೀವಿ, ಲೆಗ್ರಾಂಜಿಯನ್. ಓಕೆ, ದಿಸ್ ಈಸ್ ದಿ ಲ್ಯಾಗ್ರಾಂಜಿಯಸ್ ಈಕ್ವೇಶನ್ ಟು ಡಿರೈವ್. ದಿಸ್ ಈಸ್ ದಿ ಲ್ಯಾಗ್ರಾಂಜಿಯಸ್ ಈಕ್ವೇಶನ್ಸ್ ಟು ಡಿರೈವ್. ಓಕೆ.